ಹಾಯ್ ಹಲೋ ಫ್ರೆಂಡ್ಸ್, ಬರ್ರಿ ಇವತ್ತು ನಾವು ಹುಬ್ಬಳ್ಳಿ ಇಂತ್ರ ಮಾರ್ಕಾಪುರ್ ರೋಡಿಗೆ ಟ್ರೈನ್ ಟಿಕೆಟ್ ಯಾವ ರೀತಿ ಬುಕ್ ಮಾಡ್ಕೋಬೇಕಂತ ಹೇಳಿ ನೋಡೋಣ. ಫಸ್ಟಿಗೆ ನೀವು ಪ್ಲೇಸ್ಟೋರ್ ಒಳಗೆ ಹೋಗಿ IRCTCದವ್ರದ್ದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು. ಕನ್ಫರ್ಮ್ ಟಿಕೆಟ್ ಅಂತೇಳಿ ಇನ್ನೂ ಒಂದು ಆ್ಯಪ್ ಐತಿ, ಅದ್ರ ಮೂಲಕ ಕೂಡ ನೀವು ಬುಕ್ ಮಾಡ್ಕೋಬೋದು. ಬೇರೆ ಥರ್ಡ್ ಪಾರ್ಟಿ ಆ್ಯಪ್ಸ್ ಇನ್ನೂ ಒಂದು ಸ್ವಲ್ಪ ಅದಾವೆ, ಅಲ್ಲಿ ಕೂಡ ನೀವು ಹೋಗಿ ಬುಕ್ ಮಾಡ್ಕೋಬೋದು. ನಾನಿವಾಗ IRCTC ರೈಲ್ ಕನೆಕ್ಟ್ ಆ್ಯಪ್ ಮುಖಾಂತರ ಟಿಕೆಟ್ ಬುಕ್ ಮಾಡೋದು ನಿಮಗೆ ಹೇಳ್ಕೊಡ್ತೇನೆ. ಆ್ಯಪ್ ಓಪನ್ ಆದಮೇಲೆ ಮೇಲ್ಗಡೆ ಲಾಗಿನ್ ಅಂತ ಹೇಳಿರುತ್ತೆ, ಅಲ್ಲಿ ಹೋಗಿ ನಿಮ್ಮದು ಡೀಟೇಲ್ಸ್ ಎಲ್ಲ ಕೊಟ್ಟು ನೀವು ಲಾಗಿನ್ ಮಾಡಬೇಕು. ಅದಾದಮೇಲೆ ಫಸ್ಟ್ ಪೇಜ್ನಾಗ ಈ ಥರ ಟ್ರೈನ್, ಫ್ಲೈಟ್ಸ್, ಬಸ್, ಹೋಟೆಲ್, ಟೂರಿಸಮ್ ಈ ಥರ ಸ್ವಲ್ಪ ಆಪ್ಷನ್ಸ್ ತೋರಿಸ್ತಾವೆ. ಅದರೊಳಗೆ ನಮ್ಗೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ಬೇಕಾಗಿರೋದ್ರಿಂದ ಬುಕ್ ಟಿಕೆಟ್ಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಟ್ರೈನ್ ಸರ್ಚ್ ಅಂತೇಳಿ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಫ್ರಾಮ್ ಮತ್ತು ಟು ಅಂತೇಳಿ ಎರಡು ಆಪ್ಷನ್ ಇರ್ತಾವೆ. ಫ್ರಾಮ್ ಆಪ್ಷನ್ ಒಳಗೆ ಹೋಗಿ ನೀವು ಎಲ್ಲಿಂದ ಟ್ರೈನ್ ಬುಕ್ ಮಾಡ್ಕೋಬೇಕಲ್ಲ ಆ ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾವು ಹುಬ್ಬಳ್ಳಿಂದ ಬುಕ್ ಮಾಡ್ಕೋಬೇಕು, ನಾನು ಹುಬ್ಬಳ್ಳಿ ತೊಗೊಂಡಿದ್ದೀನಿ. ಟು ನಮಗೆ ಮಾರ್ಕಾಪುರ್ ರೋಡ್ ನಾನು ಸೆಲೆಕ್ಟ್ ಮಾಡ್ಕೋಬೇಕು. MRK ಅಂಥೇಳಿ ಅದು ಇರುತ್ತೆ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಡಿಪಾರ್ಚರ್ ಡೇಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಡೇಟಿಗೆ ನಿಮಗೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೋಬೇಕಲ್ಲ ಅದು ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು, ಸೊ ಅದ್ರ ಬಾಜುಕ್ಕೆ ಕೋಟಾ ಅಂಥೇಳಿ ಇರುತ್ತೆ. ಜನರಲ್, ಲೇಡೀಸ್, ತತ್ಕಾಲ್, ಲೋವರ್ ಬರ್ತ್, ಸೀನಿಯರ್ ಸಿಟಿಜನ್, ಪ್ರೀಮಿಯಂ ತತ್ಕಾಲ್, ಪರ್ಸನ್ ವಿತ್ ಡಿಸೆಬಿಲಿಟಿ, ಡ್ಯೂಟಿ ಪಾಸ್ ಈ ಥರ ಆಪ್ಷನ್ ಇರ್ತಾವೆ. ಸೊ ಅದರೊಳಗೆ ನಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಟ್ರೈನ್ಸ್ ಹೊಡಿದ್ರೆ ನಮ್ಗೆ 3 ಟ್ರೈನ್ಸ್ ಅವೈಲೇಬಲ್ ಅದಾವೆ. ಮಧ್ಯಾಹ್ನ 2 ಅದಾವೆ, ಸೊ ಈವ್ನಿಂಗ್ 1 ಐತಿ. ನಮಗೆ ಈವ್ನಿಂಗ್ ಟ್ರೈನ್ ನಮಗೆ ಕನ್ವೀನಿಯೆಂಟ್ ಆಗುತ್ತೆ, ಸೊ ನಾನು ಈವ್ನಿಂಗ್ ಸೆಲೆಕ್ಟ್ ಮಾಡ್ಕೋತೀನಿ. ಅದರೊಳಗೆ ಸ್ಲೀಪರ್, ಥರ್ಡ್ AC, ಸೆಕೆಂಡ್ AC ಈ ರೀತಿ ಆಪ್ಷನ್ಸ್ ಇರ್ತಾವೆ. ನಿಮಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದರ ಅಕಾರ್ಡಿಂಗನ್ನು ಪ್ರೈಸ್ ಇರುತ್ತೆ. ನಾನಿವಾಗ ಸ್ಲೀಪರ್ ಕೋಚ್ ಸೆಲೆಕ್ಟ್ ಮಾಡ್ಕೊಂಡೀನಿ. ಸೆಲೆಕ್ಟ್ ಮಾಡ್ಕೊಂಡು ಆದ ಕೂಡಲೇ ನೀವು ಇಲ್ಲಿ ಈ ಥರ ಪ್ಯಾಸೆಂಜರ್ ಡೀಟೇಲ್ಸ್ ಅಂತೇಳಿ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಒಳಗೆ ನೀವು ಆ್ಯಡ್ ನ್ಯೂ ಅಂತೇಳಿ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಪ್ಯಾಸೆಂಜರ್ ಡೀಟೇಲ್ಸ್ ಫಿಲ್ ಮಾಡೋಕ್ಕೆ ಸಿಗ್ತೈತಿ. ನೇಮ್, ಏಜ್ ಮತ್ತು ಜೆಂಡರ್, ಬರ್ತ್ ಪ್ರಿಫರೆನ್ಸ್ ಈ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟಾದ್ಮೇಲೆ ನಿಮ್ಗೆ ಡೀಟೇಲ್ಸ್ ತೋರಿಸುತ್ತೆ. ಇದರೊಳಗೆ ಮತ್ತು ನಿಮ್ಮದು ಮೊಬೈಲ್ ನಂಬರ್, ಇಮೇಲ್ ID ಕೂಡ ನೀವು ಅಪ್ಡೇಟ್ ಮಾಡ್ಕೋಬೋದು. ಸೊ ಕೆಳಗಡೆ ನಿಮ್ಗೆ ಪೇಮೆಂಟ್ ಆಪ್ಷನ್ ಕೂಡ ಇರ್ತೈತಿ. ಕ್ರೆಡಿಟ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಥ್ರೂ ಕೂಡ ನೀವು ಪೇ ಮಾಡ್ಬೋದು. ಫೋನ್ಪೇ, ಗೂಗಲ್ ಪೇ ಈ ರೀತಿ. ಪೇ ಆದ ತಕ್ಷಣ ನಿಮಗೆ ಮೆಸೇಜ್ ಬರ್ತೈತಿ. ಆಮೇಲೆ ಮೇಲ್ ಮುಖಾಂತರನೂ ನಿಮಗೆ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೋದು ನೀವು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಹುಬ್ಬಳ್ಳಿ ಟು ಮಾರ್ಕಾಪುರ್ ರೋಡ್ ಮಟ್ಟ ನಾವು ಟ್ರೈನ್ ಟಿಕೆಟ್ ಯಾವ ರೀತಿ ಬುಕ್ ಮಾಡ್ಕೊಂಡಿದ್ವಿ ಅನ್ನೋದು ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋ ಒಳಗೆ ಐತಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿರಿ. ಮತ್ತು ನಾವು ಹುಬ್ಬಳ್ಳಿಂದ ಶ್ರೀಶೈಲಕ್ಕೆ ಹೋಗಿರುವಂತಹ ಫುಲ್ ವಿಡಿಯೋ ನಮ್ಮ ಚಾನಲ್ ಒಳಗೆ ಅವೈಲೇಬಲ್ ಐತಿ. ಆ ವಿಡಿಯೋನೂ ಕೂಡ ನೋಡಿರಿ. ಮತ್ತು ನಮ್ಮ ಚಾನಲ್ನೂ ಕೂಡ ಆದಷ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.